ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ 12 ಇನ್ನೇನು 2 ವಾರ ಇರೋದು ಬಿಗ್ ಬಾಸ್ ಸೀಸನ್ನು ಎಂಡ್ ಆಗೋಕ್ಕೆ. ಇದರಲ್ಲಿ ಕೆಚ್ಚನ ಪಂಚಾಯಿತಿಯಲ್ಲಿ ಮನೆಗೆ ಹೋಗೋರು ಯಾರು ವಿನ್ನರ್ ಆಗ್ತಾರೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬಿಗ್ ಬಾಸ್ ಸೀಸನ್ 12 ಮುಗಿತಾ ಬಂದಿದೆ. ಇನ್ನು 2 ವಾರ ಮಾತ್ರ ಇದೆ. ಇದರ ಮಧ್ಯೆ ಈ ವಾರ ಕಿಚ್ಚ ಸುದೀಪ್ ಯಾರನ್ನ ಮನೆಗೆ ಕಳಿಸ್ತಾರೆ ಅನ್ನುವ ಕುತೂಹಲ ಸಹ ಇದೆ. ಈ ಎಲ್ಲದರ ಒಂದು ಸ್ಟೋರಿ ಇಲ್ಲಿದೆ, ನೋಡೋಣ. ಬಿಗ್ ಬಾಸ್ ಮನೆಯ ಆಟ ಮುಗಿತಾ ಬಂದಿದೆ. 96 ದಿನಗಳಾಗಿದೆ. ಆಟದ ತೀವ್ರತೆಯೇನು ಹೆಚ್ಚಾಗಿದೆ. ಇನ್ನೆರಡು ವಾರ ಮಾತ್ರ ಇದೆ. ಇಷ್ಟರಲ್ಲಿ ಯಾರು ಮನೆಗೆ ಹೋಗ್ತಾರೆ, ಫೈನಲಲ್ಲಿ ಯಾರು ಉಳಿಯುತ್ತಾರೆ ಅನ್ನುವ ಕುತೂಹಲವೂ ಇದೆ. ಇದರ ಮಧ್ಯೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಏನಾಗುತ್ತದೆ ಅನ್ನುವ ಪ್ರಶ್ನೆ ಇದೆ. ಸಖತ್ ಸಂಡೇ ಹೇಗೆ ಇರುತ್ತದೆ ಅನ್ನುವ ಕ್ಯೂರಿಯಾಸಿಟಿನೂ ಇದೆ. ಈ ಎಲ್ಲದರ ಒಂದು ಸ್ಟೋರಿ ಇಲ್ಲಿದೆ, ನೋಡೋಣ. ಬಿಗ್ ಬಾಸ್ ಇನ್ನೆರಡು ವಾರ ಮಾತ್ರ. ದೊಡ್ಡ ಮನೆಯ ಆಟ ಎಂಡ್ ಆಗುತ್ತಿದೆ. ಮನೆಯ ಆಟದಲ್ಲೂ ತೀವ್ರತೆ ಹೆಚ್ಚಾಗಿದೆ. ಇಲ್ಲಿಯವರೆಗೂ ದಿನವೂ ಒಂದಾದರೆ ಮುಂದಿನ 2 ವಾರದ ಆಟವೇ ಬೇರೆ ಇರುತ್ತದೆ. ಅದೇನೋ ಅನ್ನುವ ಕುತೂಹಲ ಇದ್ದೇ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಕೊನೆಯ ಕ್ಯಾಪ್ಟನ್ ಆಯ್ಕೆಯಾಗಿದೆ. ಅಶ್ವಿನಿ ಗೌಡ ಮತ್ತು ಧನುಷ್ ಗೌಡ ಆಡಿದ್ದಾರೆ. ಆದರೆ ಸೋಲು ಮತ್ತು ಗೆಲುವು ಅಂತ ಬಂದಾಗ ಇಲ್ಲಿ ಧನುಷ್ ವಿನ್ ಆಗಿದ್ದಾರೆ. ಅಶ್ವಿನಿ ಸೋತು ಹೋಗಿದ್ದಾರೆ. ಧನುಷ್ ಗೆಲುವು ಸರಿ ಇದೆಯೇ? ಧನುಷ್ ಗೌಡ ಚೆನ್ನಾಗಿಯೇ ಆಡಿದ್ದಾರೆ. ಆದರೆ ಕೊನೆಯಲ್ಲಿ ಆಟದ ನಿಯಮ ಉಲ್ಲಂಘಿಸಿದ್ದಾರೆ. ಹಾಗಾಗಿಯೇ ಮನೆಯಲ್ಲಿ ಚರ್ಚೆಗಳು ಶುರುವಾಗಿವೆ. ಆದರೆ ಈ ವಿಷಯವನ್ನು ಬಿಗ್ ಬಾಸ್ ಹೈಲೈಟ್ ಮಾಡಿ ಹೇಳಿದ ಮೇಲೇ ಎಲ್ಲರಿಗೂ ಗೊತ್ತಾಗಿದೆ ಅನಿಸುತ್ತಿದೆ. ಅದಕ್ಕೇನೆ ಮನೆಯ ಸದಸ್ಯರ ಅಭಿಪ್ರಾಯವನ್ನು ಬಿಗ್ ಬಾಸ್ ಕೇಳಿದ್ದಾರೆ. ಎಲ್ಲರ ಅಭಿಪ್ರಾಯಗಳಲ್ಲಿ ಅಶ್ವಿನಿ ಗೌಡ ಪರವಾಗಿ ಕೆಲವರು ಮಾತನಾಡಿದ್ದಾರೆ. ಕಾವ್ಯ ಶೈವ ಇಲ್ಲಿ ಧನುಷ್ ಪರವಾಗಿಯೇ ಮಾತನಾಡಿದ್ದಾರೆ. ಉಸ್ತುವಾರಿಗಳು ಮಾಡಿರೋ ತಪ್ಪಿನಿಂದ ಇದು ಆಗಿದೆ. ಇದರಿಂದ ಸ್ಪರ್ಧಿಗಳಿಗೆ ಎಫೆಕ್ಟ್ ಆಗಬಾರದು ಅಂತಲೂ ಹೇಳ್ತಾರೆ ನೋಡಿ. ಇನ್ನು 2 ವಾರ ಮಾತ್ರ. ಕ್ಯಾಪ್ಟನ್ನಿ ಆಟದ ವಿಚಾರದಲ್ಲಿ ಬಿಗ್ ಬಾಸ್ ಎಲ್ಲರ ಅಭಿಪ್ರಾಯ ಕೇಳಿದ್ದಾರೆ. ಕೊನೆಗೆ ಧನುಷ್ ಗೌಡ ಅವರನ್ನು ಕ್ಯಾಪ್ಟನ್ ಮಾಡಿದ್ದಾರೆ. ಇದರಿಂದ ಅಶ್ವಿನಿ ಗೌಡ ಕನಸು ನುಚ್ಚುನೂರಾಗಿದೆ. ಇನ್ಮುಂದೆ ಕ್ಯಾಪ್ಟನ್ ಆಗುವ ಚಾನ್ಸ್ ಇಲ್ವೇ ಇಲ್ಲ. ಅಂದುಕೊಂಡ ಕನಸು ನನಸಾಗಲೇ ಇಲ್ಲ ನೋಡಿ. ಇದರಿಂದಲೋ ಏನೋ ಅಶ್ವಿನಿ ಗೌಡ ಕಣ್ಣೀರು ಹಾಕಿದ್ದಾರೆ ಅನಿಸುತ್ತಿದೆ. ಕಿಚ್ಚನ ಕ್ಲಾಸ್ ಯಾರಿಗೆ ಅಂತ ನೋಡೋದಾದರೆ ಕಿಚ್ಚ ಸುದೀಪ್ ಪಂಚಾಯಿತಿಯಲ್ಲಿ ಯಾರಿಗೆ ಕ್ಲಾಸ್ ತೆಗೆದುಕೊಳ್ಳುತ್ತಾರೋ ನೋಡಬೇಕು. ಯಾಕೆಂದರೆ ಈ ವಾರ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಜಗಳ ಆಡಿದ್ದಾರೆ. ಕ್ಯಾಪ್ಟನ್ಸಿ ಆಟದಲ್ಲಿ ಎಡವಟ್ಟು ಹಾಕಿದೆ. ಧ್ರುವಂತ್ ಮತ್ತು ರಕ್ಷಿತವಾದ ವಿವಾದ ಜೋರಾಗಿದೆ. ಕ್ಯಾಪ್ಟನ್ನಿ ಟಾಸ್ಕ್ ಅಲ್ಲಿ ಕಾವ್ಯ ಮತ್ತು ಧ್ರುವಂತ್ ಜಗಳ ಆಡಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಕಿಚ್ಚ ಸುದೀಪ್ ಏನೆಲ್ಲ ಮಾಡ್ತಾರೆ, ಯಾರಿಗೆ ಬುದ್ಧಿ ಹೇಳ್ತಾರೆ, ಮತ್ತಾರನ್ನ ಮನೆಗೆ ಕಳಿಸುತ್ತಾರೆ ಅನ್ನುವ ಪ್ರಶ್ನೆ ಇದೆ ಅಂತಲೂ ಹೇಳಬಹುದು. ನೋಡಿದ್ರಲ್ಲ, ಬಿಗ್ ಬಾಸ್ ಮನೆಯಲ್ಲಿ, ದೊಡ್ಡ ಮನೆಯಲ್ಲಿ ಏನೆಲ್ಲ ಕಿಚ್ಚನ ಪಂಚಾಯಿತಿ ಅನ್ನೋದು ಆಗಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಖಂಡಿತವಾಗ್ಲೂ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.